ನಮಸ್ಕಾರ ಕರುನಾಡು. ನಾನು ಆರ್ ಟಿ ಒಗೆ ಬಂದೆ. ಏನು ಗುರು ನಾಡಿ ಗಲೀಜು ಬಾಯಲ್ಲಿ ಹಾಕೊಂಡು ಉಗುಳಿದ್ದಾರೆ ಸರ್ಯಾಗೆ. ಇಲ್ಲಿ ಉಗುಳಿದ್ರೆ ದಂಡ ವಿಧಿಸಲಾಗುವುದು ಅಂತ ಬರೆದಿದ್ದಾರೆ. ನಮ್ಮ ದೇಶದ ಹಣೆ ಬರ. ಸೊ ನಾವು ಇವತ್ತು ಗೃಹ ಶೋಭೆ ಇತ್ತು ದಾವಣಗೆರೆಯಲ್ಲಿ ಬಂದಿದ್ವಿ. ಸೊ ಗೃಹ ಶೋಭೆ ಅಂದರೆ ಒಂಥರ ಮಜಾ ಇರುತ್ತೆ. ಎಲ್ಲ ರೀತಿ ಐಟಮ್ಗಳು ಇರ್ತವೆ. ಕೆಲವು ತಿನ್ನೋಕ್ಕಿರ್ತವೆ, ಕೆಲವೊಂದು ನೋಡೋಕ್ಕಿರ್ತವೆ, ಕೆಲವೊಂದು ತೊಗೊಳ್ಳೋ ಅಂಥವು ಇರ್ತವೆ. ಸೊ ಈ ರೀತಿ ಎಲ್ಲ ಐಟಮ್ಗಳು ಇದ್ವು, ನೋಡ್ಕೊಂಬರೋಣ ಅಂತ ಹೋದ್ವಿ. ಸ್ಟಾರ್ಟಿಂಗಿಂದ ವಿಡಿಯೋ ಮಾಡೋದು ಮರ್ತೋದೆ ನಾನು. 20 ರೂಪಾಯಿ ಎಂಟ್ರಿ ಫೀಸ್ ಇತ್ತು. ಅದು ಮಾಡ್ಕೊತ ಬರ್ತಾ ಇಲ್ಲಿ ಗೋಬಿ ಕೊಡ್ತಾಯಿದ್ರು ಎಲ್ರಿಗೂ ಮಸಾಲೆ ಮಾಡಿ. ಮಸಾಲೆ ಇಟ್ ವಾಸ್ ಲೈಕ್ ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು. ಈರುಳ್ಳಿ, ಹೂಕೋಸು, ಎಲೆಕೋಸು, ಮಶ್ರೂಮ್ ಯಾವುದಕ್ಕಾದ್ರು ಹಾಕ್ಬೋದು. ಚೆನ್ನಾಗಿತ್ತು. 4 ಪ್ಯಾಕೆಟ್ ತೊಗೊಂಡ್ವಿ. ಅದು ತೊಗೊಂಡು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಮಸ್ಕಾರ ಕರ್ನಾಡು. ನಾವು ದಾವಣಗೆರೆ ಗೃಹ ಶೋಭಾ ಎಕ್ಸಿಬಿಷನ್ ಇವತ್ತು ಬಂದಿದ್ವಿ. ಒಂದಷ್ಟು ಐಟಮ್ ತೊಗೊಂಡಿದ್ದೀವಿ. ಏನು ಅಂತ ಮನೆ ಹೋಗಿ ತೋರಿಸ್ತೀನಿ. ಸೊ ನಾವೀಗಿರೋದು ಹೈಸ್ಕೂಲ್ ಫೀಲ್ಡ್ ದಾವಣಗೆರೆ. ಇಲ್ಲಿ ನೋಡಿ ಗಣಪತಿ ಹಬ್ಬಕ್ಕೇನೋ ಐ ಥಿಂಕ್ ನನ್ನ ಪ್ರಕಾರ ಅನಿಸುತ್ತೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಅಯೋಧ್ಯ ಮಾದರಿಯಲ್ಲಿ ನಡೀತಾ ಇದೆ ಅಂತ ನನ್ನ ಊಹೆ. ನೋಡೋಣ, ಅದು ಬಂದಾಗ ಗಣಪನ ಹಬ್ಬದ ದಿನ ಗೊತ್ತಾಗುತ್ತೆ ಏನು ಅಂತ. ಸೊ ಇದು ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡು. ಇಲ್ಲಿ ಎಕ್ಸಿಬಿಷನ್ ಒಂದೇನೋ ಗೇಮ್ಸ್ ಎಲ್ಲ ತಯಾರಾಗ್ತಾ ಇದೆ. ಆ್ಯಂಡ್ ಗೃಹ ಶೋಭೆ ಇಲ್ಲಿ ಪ್ರತಿ ವರ್ಷ ಬಂದಿದ್ವಿ. ಇದು 3ನೇ ವರ್ಷ ನಾನು ಬರ್ತಾ ಇರೋದು. ಅದಕ್ಕಿಂತ ಮುಂಚೆ ಬಂದಿದ್ದೆ, ಬಟ್ ಇದು 3rd ಟೈಮ್ ನಾನು ಈ 3 ವರ್ಷದಲ್ಲಿ ಬಂದಿದ್ದೆ. ಗಾಳಿ ಸಕ್ಕತ್ತಾಗಿದೆ, ಜೋರಾಗಿ ಬೀಸ್ತಾ ಇದೆ ಗಾಳಿ. ಸೊ ಐಟಮ್ ತೆಗೆದು ಮನೆ ಹೋಗಿ ತೋರಿಸ್ತೀನಿ ನಿಮಗೆಲ್ಲ. ತಿಂಗಳ ಆರಂಭ ಆಗಿರೋದ್ರಿಂದ ಮನೆಗೆ ರೇಷನ್ ಎಲ್ಲ ತರಬೇಕಾಗಿತ್ತು. ಸೊ ಅದಕ್ಕೆ ನಾವು ಯೂಶ್ವಲಿ ರಿಲಯನ್ಸಿಗೆ ಹೋಗ್ತೀವಿ ಎಲ್ಲ ಸಾಮಾನು ತೊಗೊಳ್ಳಿಕ್ಕೆ. ಸೊ ಹಾಗೆ ಅಲ್ಲಿ ಏನೇನು ಸಿಕ್ತು ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ವಾಚ್ 40% ಆಫರ್ ಅಂತೆ, ಬಟ್ಟೆಗಳು, ಸ್ಲಿಪ್ಪರ್ಸು ಎಲ್ಲನೂ ಸೇಲ್ ಅಂತ ಹಾಕಿದ್ರು. ಆನ್ಲೈನಲ್ಲಿ ಯೂಶ್ವಲಿ ಹೆಚ್ಚು ಕಮ್ಮಿ ಅಷ್ಟೇ ಸಿಗುತ್ತೆ. ಸೊ ನಮಗೆ ಅಲ್ಲಿ ದೊಡ್ಡ ಜಾಗ ಇರೋದ್ರಿಂದ ನಾವು ಅಲ್ಲಿಗೆ ಹೋದ್ವಿ. ಏನೇನು ತೊಗೊಂಡ್ವಿ ಎಲ್ಲ ತೋರಿಸ್ತೀನಿ ನಿಮಗೆ. ಬಿಸ್ಕೆಟಿಂದು ಎಲ್ಲ ಆಫರ್ ಅಂತ ಗುಡ್ಡೆ ಹಾಕಿ ಇಟ್ಬಿಟ್ಟಿದ್ರು. ಸೊ ಈ ಥರ ನೋಡೋಕ್ಕೆ ಮಜಾ ಇರುತ್ತೆ. ಇಲ್ಲೆಲ್ಲ ಹೊರಗಡೆ ಹೋದಾಗ ಈ ರೀತಿ ಎಲ್ಲ ಐಟಮ್ಗಳು ನೋಡ್ಕೊಂಡು ಹೋಗ್ಲಿಕ್ಕೆ ಮಜಾ ಇರುತ್ತೆ. ಸೊ ನಮಗೊಂಥರ ಮಜಾ. ಮಂತ್ಲಿ 1 ಟೈಮು ಈ ಥರ ಹೋಗ್ತಾ ಇರ್ತೀವಿ ಸಾಮಾನೆಲ್ಲ ತೊಗೊಂಬರೋಕ್ಕೋಸ್ಕರ. ಸೊ ನಾವೇನೇನು ತೊಗೊಂಡ್ವಿ ಬನ್ನಿ ತೋರಿಸ್ತೀನಿ. 135ಕ್ಕೆ 6 ಜಿಗ್ಜ್ಯಾಗ್ ಕೋಲ್ಗೇಟ್. ಇದು 200 ರೂಪಾಯಿ 100 ಇರ್ತದೆ, ನೋ ವ್ಯಾಕ್ಸ್ ಅಂತ. ಬಟ್ ಪ್ರೈಸೇ ಹಾಕಿಲ್ಲ ಇಲ್ಲಿ. ಅದನ್ನು ಬಿಟ್ಟು ಎಲ್ಲದೂ ಹಾಕಿದ್ದಾರೆ. ಸೈಕಲ್ ಟೋಪ್ ಇದಿದೆ 99 ರೂಪೀಸು, 60 ಇರುತ್ತೆ. ಇದು ಎಷ್ಟು 70 ಅಂದರೆ 56ಗೆ ಕೊಡ್ತಾರೆ. ಬಟ್ ಇದ್ರದ್ದೇ ಕೊಟ್ಲಲ್ಲ ಇದು. ಅಲ್ಲಿ ಕೇಳೋದು ಅವ್ರಿಗೆ ಕೇಳಿ ತೊಗೊಂಡ್ರಾಯ್ತು. ಸೆಕೆಂಡ್ ಐಟಮ್ ಬಾಳೆನೆಲ್ಲ ಬತ್ತೋಗಿದಾವೆ. ಎಷ್ಟು 2 ಪೀಸ್ ತೊಗೊಳ್ಳ? ಎರಡು ಇದಿಲ್ಲಿದೆ 3 ಸಾಕೇನೋ ಬೇಕಾ? ಕೊತ್ತಂಬರಿ ರೇಟ್ ಹಾಕಿಲ್ಲ, ಅಲ್ಲೇ ಹೋಗಿ ಮಾಡಿಸ್ಕೊಂಬರ್ಬೇಕು. ಚೆನ್ನಾಗಿದೆ ನೋಡಿ ಕೊತ್ತಂಬರಿ. ಅದನ್ನು ಕವರ್ ಹಾಕೋಬೇಕಾಕಲ್ಲ ನಮ್ಮಲ್ಲಿ. ಕಾಲು ಕೆಜಿ ಕಾಲು ಕೆ ಜಿ 217 ರೂಪಾಯಿ. ಅಪ್ಪ ಹುರುಳಿ ಕಾಳು ಹಾಕೋದೊಂದಿಷ್ಟು ಅಷ್ಟೇ ಹಾಕಿ ಸಾಕು. 1 ತಿಂಗಳು 4 ಕೆ ಜಿ ಶಿಸ್ತು ಬಂತು. ಸಾಕು ಬಂತು, ಗೊತ್ತಾಗುತ್ತೆ ನಿಮ್ಗೆ. ಅಳತೆ ಎಲ್ಲ ಗೊತ್ತಾಗುತ್ತೆ. ಎಕ್ಸ್ಪರ್ಟ್ ನಾವು ಅದರಲ್ಲಿ. ಏನದು ಫಸ್ಟ್ ಆಫ್ ಆಲು ಬೇಕು? ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡಾಯ್ತು.
ಲಾಸ್ಟ್ ಮೇಲೆ ತೊಗೊಂಡಿದ್ದಾನೆ ಇದು ಬೇಕಾ ತಗೋ ನಿಂಗೆ ಎಷ್ಟು ಬೇಕು ಅಷ್ಟು ತಗೊಂಡು ಎಷ್ಟು ತೊಗೊಂಡು ಸಾಮಾನು ಬೇಬಿಕೊಂಡು ಬೇಕಾ ಶೂರ್ ಪನ್ನೀರ್ ಬೇಡ ಪನ್ನೀರ್ ಇಷ್ಟ ಆಗಲ್ಲ ಎಲ್ಲಿ ಅವನ ಹತ್ರ 40 ರೂಪಾಯಿ ಅಂತಾನೆ ಅಕ್ಕಿ ನೋಡ್ತಾ ಇದ್ದೀವಿ ಕೃಷ್ಣ ಜೀರಾ ರೈಸು ಸ್ಟೀಮ್ ರೈಸು ಮಲೆಬೆನ್ನೂರು ಸ್ವಸ್ತಿಕ್ ರೈಸು 108 ಇದಾವೆ ಗುರು ರೈಸ್ಗಳು ಗುಡ್ ಲೈಫ್ ಸೋನಾ ಮಸೂರಿ ವಾಟರ್ ಕೋಲಮ್ ರೈಸ್ ಬುಲೆಟ್ ರೈಸ್ ಕಲರ್ ನೋಡೆಲ್ಲ ಹೇಳ್ಬಿಡ್ತೀರಾ ಸಣ್ಣಕ್ಕಿದ ಮಾತ್ರ ಹೊಟ್ಟೆ ಹಸು ಗುರು ಅಂತಂದು ಐಸ್ ಕ್ರೀಮ್ ತೊಗೊಂಡು ಸ್ಟ್ರಾಬೆರಿದು ಅಲ್ಲಿ ಮುಂದೆ ಕೂತಿರೋ ರಾಜ ಅಂತ ಮೂರು ಹೇಳ್ಕೊಂಡು ಹೋಗ್ತವ್ರೆ ಬಂದಿರೋದು ಒಂದು ಸಣ್ಣ ಚಾಕ್ಲೇಟು ಒಂದು ಐಸ್ ಕ್ರೀಮ್ ತೊಗೊಂಡು ಹೋಗಿ ಇಡೀ ಅಂಗಡಿ ಸುತ್ತಿರೋದು ಬಿಲ್ಲಿಂಗ್ ಸೊ ಮನೆಗೆ ಬಂದ್ವಿ ಎಲ್ಲ ಐಟಮ್ ತೊಗೊಂಡು ಮನೆಗೆ ಬಂದ್ವಿ ಮಧ್ಯಾಹ್ನ ಊಟ ಸ್ವಲ್ಪ ಆಗಿತ್ತು ಸೊ ಮಶ್ರೂಮ್ ಫ್ರೈ ತಿನ್ನಬೇಕು ಅಂತ ಗ್ರೋಶೋ ಬದಲು ನೋಡಿದ್ರಲ್ವ ಪೌಡ್ರ್ ತೊಗೊಂಡಿದ್ವಿ ಟ್ರೈ ಮಾಡೋಣ ಅಂತಂದು ಮಶ್ರೂಮ್ ಕಬಾಬ್ ಮಾಡೋಣ ಅಂತಂದು ಮಶ್ರೂಮ್ ಎಲ್ಲ ತೊಳೆದು ಕಟ್ ಮಾಡಿಕೊಂಡು ಈಗ ಮಸಾಲೆ ಗಿಸಾಲೆ ಎಲ್ಲ ಹಾಕಬೇಕು ಬಟ್ ಸಖತ್ತಾಗಿತ್ತು ಒಂಥರ ರುಚಿ ಶಿರ್ಸಿ ಅಂತ ಹೆಸರಿಟ್ಕೊಂಡು ಮಾಡಿದ್ದಾರೆ ಅಲ್ಲಿಂದ ಏನೂ ಗೊತ್ತಿಲ್ಲ ಸೊ ಮಸಾಲಕ್ಕೇನಿಲ್ಲ ಸಿಂಪಲ್ಲು ಮಸಾಲ ಹಾಕ್ತಾಯಿರು ಸ್ವಲ್ಪ ನೀರು ಹಾಕ್ಕೊಂಡು ಕಲಸು ಉಪ್ಪು ಹಾಕು ಖಾರದ ಪುಡಿ ಹಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು ಅದಾಕು ಇದಾಕು ಏನೂ ಇಲ್ಲ ಗುರು ಸಮಸ್ಯೆ ಸುಮ್ಮನೆ ಪುಡಿ ಚೆನ್ನಾಗಿ ಉದ್ರಿಸು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲ್ಸ್ಕೊಳ್ತಾ ಹೋಗೋದಷ್ಟೇ ಕೆಲಸ ಸೊ ನಾವಂತರೂ ಏನೂ ತಿನ್ನಲ್ಲ ಅಟ್ಲೀಸ್ಟ್ ಮಶ್ರೂಮ್ ತಿಂತೀವಿ ಗೊತ್ತಿಲ್ಲ ಅದು ಎಲ್ಲಿ ತನಕ ಅಂತ ಸದ್ಯಕ್ಕಂತೂ ಮಶ್ರೂಮ್ ತಿಂತಾಯಿದ್ದೀವಿ ಕ್ಲೀನಾಗಿ ಅದೆಲ್ಲ ಕಲಿಸ್ಕೋಬೇಕು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿರುತ್ತೆ ಮಶ್ರೂಮಲ್ಲಿ ಎಷ್ಟೆಷ್ಟು ಫ್ರೈ ಮಾಡ್ಕೋಬೋದು ತವಾ ಫ್ರೈ ಮಾಡ್ಬೋದು ಅದನ್ನ ಯಾವಾಗಾರ ಮಾಡಿದಾಗ ತೋರಿಸ್ತೀನಿ ಸದ್ಯಕ್ಕಿದು ಮಶ್ರೂಮ್ ಡೀಪ್ ಫ್ರೈ ಮಾಡ್ತಾಯಿರೋದು ಯೂಶ್ವಲಿ ಡೀಪ್ ಫ್ರೈ ಮಾಡಲ್ಲ ನಾವು ತವಾ ಫ್ರೈನೇ ಮಾಡೋದು ಬಟ್ ಈ ಟೈಮ್ ಏನಕ್ಕೋ ಕಬಾಬ್ ರೀತಿಲಿ ಮಾಡಬೇಕು ಆ ಪುಡಿ ತಂದಿರೋದಕ್ಕೆ ಟ್ರೈ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕ್ಲೀನಾಗಿ ಕಲಿಸ್ಕೊಂಡು ಆ ರೀತಿ ಮಾಡಬೇಕು ಅಂತ ಮಾಡಿದ್ದು ಬಟ್ ಏನಾಗ್ಬಿಡುತ್ತೆ ಅಂತಂದರೆ ಡೀಪ್ ಫ್ರೈ ಯಾವಾಗಲೂ ತಿಂತಾಯಿದ್ರೆ ಗಂಟ್ಲು ಕಿರಿಕಿರಿ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಈ ಜಾಸ್ತಿ ಎಣ್ಣೆಲಿ ಕರೆದಿರೋದು ಡೀಪ್ ಫ್ರೈನ ನಾನು ಪ್ರಿಫರ್ ಮಾಡಲ್ಲ ತವಾ ಫ್ರೈ ಆದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿನ್ಬೋದು ಅದು ಮತ್ತು ಈಡಾಗುತ್ತೆ ಇದು ಎಷ್ಟು ಮಾಡಿದ್ರೂ ಕಡಿಮೆನೇ ಅನಿಸುತ್ತೆ ಹೊರತು ಜಾಸ್ತಿ ಇಲ್ಲ ಎಷ್ಟೆಲ್ಲ ಮಾಡಿದ್ರು ಇಬ್ಬರು ತಿನ್ನೋಷ್ಟೊತ್ತಿಗೆ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಸೊ ಬಣ್ಣ ಗಿನ್ನ ಅವ್ರು ಹಾಕಿರ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಕಲಿಸಿದ್ಮೇಲೆ ಸ್ವಲ್ಪ ಬಣ್ಣ ಚೆನ್ನಾಗೇ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಹಾಕಿರಲ್ಲ ಕೆಮಿಕಲ್ ರೀತಿ ಬಣ್ಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಸೊಪ್ಪೈತಿ ಮಸಾಲೆ ಹಾಕಿ ನಮ್ಮ ಮಶ್ರೂಮ್ ರೆಡಿಯಾಗಿದೆ ಇನ್ನೇನು ಎಣ್ಣೆಲಿ ಬಿಡಬೇಕು ಎಣ್ಣೆ ಕಾದ್ಮೇಲೆ ಬಿಡೋಣ ಎಣ್ಣೆ ಕಾದಿದೆಲ್ಲ ಕಾದಿತಾ ಬರ್ಲಿ ಒಂದೊಂದೇ ಮಶ್ರೂಮ್ ಬರ್ಲಿ ಸಿಡಿಬ್ಯಾಡ್ವೋ ಮೊದಲೇ ಬರಿ ಮೈಲಿದ್ದೀನಿ ಬೇಗ ಹಾಕಬೇಕು ದಿನಕ್ಕೊಂದು ಮಶ್ರೂಮ್ ಎಣ್ಣೆಯಲ್ಲಿ ಮಸಾಲೆ ಅಂಟ್ಲಿ ಅಂತ ತಾನೇ ನೀವು ಒಂದ್ರ ಮೇಲೆ ಹಾಕ್ತಿದೀಯಾ ಬೇಗ ಹಾಕಿಲ್ಲ ಒಂದು ಹೆಚ್ಕೊಂಡು ಬೇಗ ಬಂದ್ಬಿಡುತ್ತೆ ಏನು ಸೌಂಡು ಚರ್ರ ಕೈ ಹುಷಾರ ಇನ್ನೊಂದೆರಡು ಹಾಕ್ಬೋದು ಸಾಕತ್ತಿಲ್ಲ ಮಧ್ಯಕ್ಕೆ ಐತಿ ಆ ಕಡೆ ಜಾಗ ಐತಿ ಮಧ್ಯಕ್ಕೆ ಇನ್ನೊಂದು ಹಾಕ್ಬೋದು ಹಂಗೆ ಅಂದ್ಕೊಂಡು ಒಂದು ಹಾಕ್ತಾ ಇರ್ತೀನಿ ಸುಮ್ಮನೆ ಹೇಗೆ ಹಾಕ್ಬೇಕು ಹಾಂ
ಈ ಕಡೆ ಒಂದು ಜಾಗ ಐತೆ. ಹಾಂ ಬಿಡು ಸಾಕು. ಇನ್ನೂ ಐದು ಜಾಗ ಅಲ್ಲ. ಈ ಮಧ್ಯೆ ಕೊಂದಿಲ್ಲ. ಹಾಂ ಬಿಡು ಹೋಗ್ಲಿ, ಚೆನ್ನಾಗಿದ್ದು ಆಗಲಿ. ಮಶ್ರೂಮ್ ಫ್ರೈ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಇವತ್ತು ಮಧ್ಯಾಹ್ನದ ಊಟಕ್ಕೆ. ಬ್ಯಾಟರ್ ಇಲ್ಲಿದೆ, ನಾಟ್ ಬ್ಯಾಟರ್ ಬಟ್ ಮಸಾಲೆ ರೆಡಿ ಮಾಡಿರೋದು ಇಲ್ಲಿ ಫ್ರೈ ಆಗ್ತಾ ಇದೆ. ಹೊರಳಾಡಿಸೋ ಕಾರ್ಯಕ್ರಮ. ನಮ್ಮನೇಲಿ ಮಶ್ರೂಮ್ ಮಸಾಲ ಕೂಡ ಮಾಡ್ತೀವಿ, ಅದು ಸಖತ್ತಾಗಿರುತ್ತೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಇದು ಮಶ್ರೂಮ್ ಫ್ರೈ. ನಿನ್ನೆ ನಾವು ಗೃಹ ಶಾಪಿಗೆ ಹೋಗಿದ್ವಿ. ಗೃಹ ಶಾಪ್ದಲ್ಲಿ ಜನ ಮಸಾಲೆ ಸೆಲ್ ಮಾಡ್ತಾಯಿದ್ರು, ಗೋಬಿ ಮಾಡ್ತಾಯಿದ್ರು. ಗೋಬಿ ತಿನ್ನೋಣ ಅಂತ ಹೋದಾಗ ಟೇಸ್ಟ್ ಮಾಡಿದ್ದು ಸಖತ್ತಾಗಿತ್ತು ಮಾತ್ರ. ಅದಕ್ಕೆ ಪೌಡ್ರ್ ಎತ್ಕೊಂಡ್ಬಂದಿದ್ವಿ, 100 ರೂಪಾಯಿ 4. ಒಂದು ಪ್ಯಾಕೆಟ್ ಕಬಾಬಲ್ಲಿ ಆಗಿರೋದು 4 ಪೀಸು. ಈ ಥರ ಇದ್ದರೆ 4 ಜನ ಹೆಂಗೆ ತಿನ್ಬೇಕು ಇಷ್ಟನ್ನ? ಒಂದು ಪ್ಲೇಟಲ್ಲಿ ಆಗಿರೋದೇ 1/4 ಭಾಗ. ನೆಕ್ಸ್ಟ್ ಟೈಮಿಂದ 4-5 ಪ್ಯಾಕೆಟಲ್ಲಿ ಹೊಡೆದಾಕಿದ್ರೆ ಒಂದು ಪ್ಲೇಟ್ ತುಂಬ. ಸೊ ನಮ್ಮದು ಮಶ್ರೂಮ್ ಫ್ರೈ ರೆಡಿ. ಹೆಂಗಿದೆ ಅಂತ ಕೇಳಿದ್ರೆ ಸಕ್ಕತ್ತಾಗಿದೆ, ಸೂಪರ್. ಹಲೋ ನಮಸ್ಕಾರ ಕರುನಾಡು. ನಾನು ಇವತ್ತು ಏನು ತಂದಿದ್ದೀನಿ, ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಸೊ ನೋಡಿ, ಈ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಬುಕ್ಸ್, ಇಷ್ಟೋ ಬುಕ್ಸ್ ಇದೆಯಲ್ಲ, ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಫಸ್ಟ್ ಕೌಂಟ್ ಮಾಡೋಣ. ನಿಮಗೆಲ್ಲ ಬುಕ್ ಕಾಣಿಸ್ತಾ ಇದೆ ಅಂದರೆ ಹೌದು ಎನ್ನಿ. ಹೌದು. ಸೊ ನನ್ನ ಜೊತೆ ನೀವೆಲ್ಲ ಕೌಂಟ್ ಮಾಡ್ತೀರಾ? ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 18 ಬುಕ್ಗಳಿದ್ದಾವೆ. ಸೊ ಎಲ್ಲ ಬುಕ್ ಒಂದೊಂದೇ ತೆಗೆದು ನಿಮಗಾಗಿ ತೋರಿಸ್ತೀನಿ ನೋಡಿ. ಮೊದಲನೇ ಬುಕ್ಕು ಭಾರಿ ಕಷ್ಟ ಗುರು, ಪ್ಯಾಕ್ಟ್ ಆಗಿರುತ್ತೆ ತೆಗೆಯೋದು. ಓಕೆ, ಶ್ರೀಮದ್ ಭಾಗವತಂ ಮೊದಲನೇ ಕ್ಯಾಂಟೋ. ಏನಿದೆ ಓದ್ಬೇಕಾದ್ರೆ ವಿಶೇಷ ಇದ್ದರೆ ಹೇಳ್ತೀನಿ, ಎಲ್ಲ ವಿಶೇಷನೇ. 2ನೇ ಸ್ಕಂದ ಶ್ರೀಮದ್ ಭಾಗವತಂ. 3ನೇ ಸ್ಕಂದ ಕೃಷ್ಣ ಈ ಆಗುಳ ಮೇಲೆ ಕುಣಿಯೋದಿದೆ. 3ನೇ ಸ್ಕಂದದ ಭಾಗ 2 ಶ್ರೀಮದ್ ಭಾಗವತಂ. ಇದು ವರಾಹ ಅವತಾರದ ಸಂಬಂಧಪಟ್ಟಿದ್ದು ಅನಿಸುತ್ತೆ. ಗುಡ್. ಸೊ ನಮ್ಮ ಹತ್ರ ಇರೋದು ನೆಕ್ಸ್ಟು 4ನೇ ಸ್ಕಂದ ಭಾಗ 1 ಈಶೋಪನಿಷತ್ತಿನ ಪಿಕ್ಚರ್ ಥರ ಕಾಣಿಸ್ತಾ ಇದೆ. ಇದರಲ್ಲಿ ಕೃಷ್ಣ ಮತ್ತು ನಾವಿದ್ದೀವಿ, ನಮ್ಮ ಮಧ್ಯೆ ಇರೋ ಮಾಯೆ ಇದೆ. ಇಂಟ್ರೆಸ್ಟಿಂಗ್. ಗೊತ್ತಾಗುತ್ತೆ ಏನಿದೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು 4ನೇ ಸ್ಕಂದದ 2ನೇ ಭಾಗ. ಇದರಲ್ಲಿ ಪಿಕ್ಚರ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗಾಗಿ ಕೊಟ್ಟಿದ್ದಾರೆ, ಓದಬೇಕು ಅನ್ನೋ ಹಾಗೆ. 5ನೇ ಸ್ಕಂದ ಎಲ್ಲ ಕಾಳಿ ರೀತಿ ಸುತ್ತ ಕಾಣಿಸ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಕಾಳಿ ಮತ್ತು ಒಂದಷ್ಟು ಬೇಟೆ ರಿಲೇಟೆಡ್ ಇದೆ. ನೋಡೋಣ ಆವಾಗ ಬಂದಾಗ ಏನಿರುತ್ತೆ ಅಂತ. 6ನೇ ಸ್ಕಂದ ಹೀಗಿದೆ. ಓಕೆ, ಇದು 12ನೇದು, ಇದು ಅಲ್ಲೇ ಇರಲಿ. 7ನೇ ಸ್ಕಂದ ಇದು ಹಿರಣ್ಯಕಶಿಪು ಮತ್ತು ಪ್ರಹ್ಲಾದ್ ಮಹಾರಾಜು. ಸೊ ನರಸಿಂಹ ಅವತಾರ. ಗುಡ್. ನೆಕ್ಸ್ಟ್ ಇದೆ 8ನೇ ಅಧ್ಯಾಯ. ಇದು ನೀವು ಗೊತ್ತಿರುತ್ತೆ, ನೀವೇ ಗೆಸ್ ಮಾಡಿ ಇದು ಯಾರಿದು ಅಂತ. ಸೊ ಮತ್ತು ಇಲ್ಲಿ ಶಿವ ಅವ್ರದ್ದು ಕೂಡ ಒಂದು ಕತೆ ಇರೋ ಹಾಗೆ ಕಾಣ್ತಾ ಇದೆ ಇದರಲ್ಲಿ. ನೋಡೋಣ 8ನೇ ಅಧ್ಯಾಯ. 9ನೇ ಅಧ್ಯಾಯ. ಅಫ್ಕೋರ್ಸ್ ಇದು ರಾಮ ಮತ್ತು ಸೀತೆ ಅವರ
ಸಂಪೂರ್ಣ ಕತೆ, ಆ ಒಂದು ಲೀಲೆ, ಕೃಷ್ಣನ ರಾಮ ಮತ್ತು ಸೀತೆಯ ಕತೆ ಅದು ಒಂದಾಗಿರುತ್ತೆ. ಸೊ ಬುಕ್ ಜಾಸ್ತಿ ಜೋಡಿಸ್ಕೊಂಡು ಹೋಗ್ತೀನಿ. ಮೂರನೇದು ಇಲ್ಲಿದೆ ಕೃಷ್ಣ. 1 2 3 ಭಾಗ 1, 3 ಭಾಗ 2, 4 ಭಾಗ 2, 5 ಮತ್ತು 6ನೇ ಸ್ಕಂದ. ಇದು ನಮಗೆ ಬರ್ಬೋದು. ಸೊ ಇಲ್ಲಿ ತನಕ ಎಷ್ಟು ನೋಡಿದ್ವಿ ನಾವು? 9ನೇ ನೋಡಿದ್ವಿ. 10ನೇ ಸ್ಕಂದ ವಿಶೇಷವಾದ್ದು, ಎಲ್ಲಿ ಕೃಷ್ಣ ತನ್ನ ಅವತಾರನ ಪಡ್ಕೊಳ್ತಾನೆ, ಸ್ವಯಂ ಕೃಷ್ಣ ಭಗವಾನ್ ಬರ್ತಾನಲ್ಲ ಆ ಅವತಾರ ಇದು. ಸೊ 11ನೇ ಸ್ಕಂದ ಭಾಗ 1, 11ನೇ ಸ್ಕಂದ ಕ್ಯಾಂಟೋ 10 ಸೆಕೆಂಡ್ ಪಾರ್ಟ್, ಕಂಸನ ವಧೆ. ಭಾಗ 3 ಜಾರ್ ಬೀಳ್ತಿರೋ ಥರ ಇದೆ, ನೋಡೋಣ ಅದೇನು ಅಂತ. ಓಕೆ, ಬಲರಾಮ ಅವ್ರದ್ದೇನೋ ಸ್ಟೋರಿ ಇದೆ, ಅದು ಬಲರಾಮಲ್ಲಿ ಅದು ನೇಗಿಲ್ ಬಲರಾಮ ಅವರ ಆಯುಧ. 4ನೇ ಭಾಗ, ಐ ಥಿಂಕ್ ಇದು ಕೃಷ್ಣನ ಕೊನೆಯ ಒಂದು ಘಟ್ಟನೆ ಇರುತ್ತಲ್ಲ ಆ ಸಮಯಕ್ಕೆ ಬರೋದು ಅನಿಸುತ್ತೆ. ಇಲ್ಲಿ ಅವ್ರ ಸ್ನೇಹಿತನಿಗೆ ಪೂಜೆ ಮಾಡೋದಿದೆ, ರುಕ್ಮಿಣಿ ಮತ್ತು ಕೃಷ್ಣನ ಆಡಳಿತಾವಧಿ. 11ನೇ ಸ್ಕಂದ ಭಾಗ 1. ಸೊ ಇದು ನೋಡಬೇಕು ಏನಿದೆ ಅಂತ. 12ನೇ ಸ್ಕಂದ ಭಾಗ 2. ಇದು ಏನು ನೋಡಬೇಕು. ಕೊನೆಯದು ಪುಟಾಣಿದಿದೆ, ಇದೇನು ನಡೀದೇ ಇರೋದು ಅಂತ ನನಗೆ ಅನಿಸುತ್ತೆ. 12ನೇ ಸ್ಕಂದ ಬೆಂಕಿ ಇದೆ, ಹಾವಿದೆ, ಒಂದಷ್ಟು ಜನ ಗೋಳಾಟ ಇದೆ, ಋಷಿಮುನಿಗಳಿದ್ದಾರೆ. ಹಿಂದೆ ನೋಡಿದ್ರೆ ಕಲ್ಕಿ ಅವತಾರದ್ದು ರಿಲೇಟೆಡ್ ಏನೋ ಇದು ಇರುತ್ತೆ ಅಂತ ನನ್ನ ಸ್ಟ್ರಾಂಗ್ ನಂಬಿಕೆ. ಸೊ ಅದು ಗೊತ್ತಿಲ್ಲದಿರೋ ಕಾರಣ ತಿಳ್ಕೊಳ್ಳೋಕ್ಕೆ ತುಂಬ ಮಜಾ ಇರುತ್ತೆ. ಸೊ ನೋಡೋಣಂತೆ. ಇದಿಷ್ಟು ಬುಕ್ಕು ನಾವು ಓದಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಅನ್ನೋ ಒಂದು ಅಂದಾಜು ಕೂಡ ನನಗಿಲ್ಲ. ಸೊ ಎಲ್ಲ ಒಳಗಿಡೋಣಂತೆ. 7 8 9. ಸೊ ಇಷ್ಟು ಪುಸ್ತಕಗಳನ್ನು ಯಾವಾಗ ಓದ್ತೀನಿ ಅನ್ನೋ ಅಂದಾಜು ಕೂಡ ನನಗಿಲ್ಲ. ಏನಕ್ಕೆ ಅಂತಂದರೆ ಇದರಲ್ಲಿರೋದು 17,000 ಶ್ಲೋಕಗಳು. ಭಗವದ್ಗೀತೆ 1ರಲ್ಲೇ 700 ಶ್ಲೋಕಗಳಿದ್ದಾವೆ. ಆ 700 ಶ್ಲೋಕಗಳನ್ನ ಓದಲಿಕ್ಕೆ ಹಿಡಿಬೋದಾದಂಥ ಸಮಯ ದಿನಕ್ಕೆ 4 ಅಂತ ಅಂದರೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ ಎಷ್ಟು ದಿನಗಳು ಬೇಕಾಗುತ್ತೆ. ಸೊ ದಿನಕ್ಕೆ 2 ಅಂತ ಅಂದರೂ 1 ವರ್ಷದಲ್ಲಿ ಮುಗಿಸ್ಬೋದಂಥದ್ದು. 365 ಡೇಸ್ ಅಲ್ವಾ, 2 ಅಂದರೆ ಹೆಚ್ಚು ಕಮ್ಮಿ 1 ವರ್ಷಕ್ಕೆ ಮುಗಿಸ್ಬೋದು. ಅಂಥದ್ದು 17,000 ಶ್ಲೋಕ ಇರುವಂಥದ್ದು ಶ್ರೀಮದ್ ಭಾಗವತಂ. ಸೊ ಇದನ್ನು ಓದಬೇಕು ಅಂದರೆ ತುಂಬ ಸಮಯ ಬೇಕಾಗ್ಬೋದು. ಸೊ ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಬುಕ್ ತಂದಿದ್ದು ನೋಡೋಣ. ಒಂದೊಂದು ಕ್ಯಾಂಟೋ ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತು ಮುಗಿಸ್ಬೇಕಾದ್ರೆ ನಾನು ಬ್ಲಾಗ್ನ ನಿಮ್ಮಲ್ಲಿ ಹೇಳ್ತೀನಿ. ಸೊ ದಟ್ ಒಂದು ಟೈಮ್ ಪೀರಿಯಡ್ ಗೊತ್ತಾಗುತ್ತೆ. 12ನೇ ಸ್ಕಂದ ಬರೋ ಅಷ್ಟರೊಳಗೆ ಎಷ್ಟು ಸಮಯ ಆಗಿರುತ್ತೆ ನೋಡೋಣ. ನನ್ನ ತಲೆ ಕೂದಲು ಬೆಳಗಾಗಿರುತ್ತಾ ಗೊತ್ತಿಲ್ಲ, ಇನ್ನೂ ಎಷ್ಟು ವಯಸ್ಸಾಗಿರ್ಬೋದು, ಐ ಹ್ಯಾವ್ ನೋ ಐಡಿಯಾ. ಬಟ್ ತುಂಬ ಕ್ಯೂರಿಯಸ್ಸಿಂದ ನಾನು ಕಾಯ್ತಾ ಇದ್ದೀನಿ ಇದನ್ನೆಲ್ಲ ಓದಿ ಮುಗಿಸ್ಲಿಕ್ಕೆ. ಸೊ ಅನದರ್ ಜರ್ನಿ ಬಿಗಿನ್ಸ್ ವಿತ್ ಶ್ರೀಮದ್ ಭಾಗವತಂ ರೀಡಿಂಗ್. ಹರೇ ಕೃಷ್ಣ. Our love story with polar bear seems never ending. So it got a very good taste. We are coming again and again and again with brownie, ice, nuts and cream. ನಿನ್ನೆ ನಾವು ತಿಂದಿದ್ವಿ ಮಶ್ರೂಮ್ ಕಬಾಬ್, ಬಟ್ ಇವತ್ತು ಮಾಡ್ತಾ ಇರೋದು ಮಶ್ರೂಮ್ ತವಾ ಫ್ರೈ. ಸೊ ಅದು ಸಕ್ಕತ್ತಾಗಿರುತ್ತೆ. ಮಶ್ರೂಮ್ ಬಿರಿಯಾನಿ ರೆಡಿಯಾಗಿ ಕೂತಿದೆ. ಸೊ ಇಲ್ಲಿ ಮಶ್ರೂಮ್ ತವಾ ಫ್ರೈ ರೆಡಿ ಆಗ್ತಾ ಇದೆ. ಆ್ಯಂಡ್ ಮಶ್ರೂಮ್ ತವಾ ಫ್ರೈಗೆ ಹಾಕಬೇಕಾಗಿದ್ದು ಮಸಾಲೆಲ್ಲ ಹಾಕಂಗಿದೆ. ಸೊ ಏನು ಅಂದರೆ ಮಶ್ರೂಮ್ ಕಬಾಬ್ ನಿನ್ನೆ ಮಾಡಿದ್ವಲ್ಲ ಅದು ಈಡೇ ಆಗಲ್ಲ. ಒಂದು ಪ್ಯಾಕೆಟ್ ಕಂಪ್ಲೀಟಾಗಿ ಒಡೆದಾಕ್ತಿದ್ರು. ಇಬ್ಬರು ತಿನ್ನೋಷ್ಟೊತ್ತಿಗೆ ಬೇಗ ಖಾಲಿ ಆಯಿತು. 2 ತಿಂದಿವಿ ಅಂತಲೂ ಅನಿಸ್ಲಿಲ್ಲ ಫೀಲು. ಬಟ್ ತವಾ ಫ್ರೈ ಆ ರೀತಿ ಅನ್ಸಲ್ಲ. ಲೈಕ್ ಸ್ವಲ್ಪ ಏನು ಕ್ವಾಂಟಿಟಿ ಇರುತ್ತಲ್ಲ ಆಲ್ಮೋಸ್ಟ್ ಆ ಕ್ವಾಂಟಿಟಿ ಕಾಣಿಸುತ್ತೆ ತಟ್ಟೆಯಲ್ಲಿ ಬಂದಾಗೂ ಕೂಡ. ಸೊ ಇವತ್ತು ಏನಾಯಿತು ಕತೆ ಅಂತಂದರೆ, ನಾವು ಮಶ್ರೂಮ್ ತರಬೇಕು ಅಂತ ಹೋಗಿದ್ವಿ. ನಿನ್ನೆ ತೊಗೊಂಬಂದಿದ್ವಿ 2 ಪ್ಯಾಕೆಟು. 1 ಪ್ಯಾಕೆಟ್ ಕಬಾಬ್ ಮಾಡ್ಕೊಂಡ್ವಿ, ಮಶ್ರೂಮ್ ಕಬಾಬು. ಬಟ್ ಇವತ್ತು ಮಾಡ್ಕೋಬೇಕು ಅಂದಾಗ ಇನ್ನೊಂದು 2 ಬೇಕಾಗಿತ್ತು ಬಿಕಾಸ್ ಆಫ್ ಬಿರಿಯಾನಿ ಮತ್ತು ತವಾ ಫ್ರೈಗೆ. ದಾವಣಗೆರೆ 2 ಮೋರಿಗೆ ಹೋದ್ವಿ. 2 ಮೋರಲ್ಲೂ ಕೂಡ ಮಶ್ರೂಮ್ ಸಿಗಲಿಲ್ಲ.
ಸ್ಮಾರ್ಟ್ ಪಾಯಿಂಟ್ ಅಂತ ಏನಿದಾವೆ ಎರಡು ದಾವಣಗೆರೆಯಲ್ಲಿ, ಅಲ್ಲಿಗೂ ಹೋದ್ವಿ, ಅಲ್ಲೂ ಸಿಗ್ಲಿಲ್ಲ. ಸ್ಮಾರ್ಟ್ ಬಜಾರ್ ಅಂತ ಇತ್ತು, ಅಲ್ಲಿಗೆ ಹೋದ್ವಿ, ಅಲ್ಲೂ ಸಿಗ್ಲಿಲ್ಲ. ಅದಾದ್ಮೇಲೆ ನಮಗೆ ಕೊನೆಗೆ ಉಳಿದಿದ್ದು ರಿಲಯನ್ಸ್ ಮಾರ್ಟ್ ಇತ್ತು, ಅಲ್ಲಿಗೆ ಹೋದ್ವಿ, ಅಲ್ಲೂ ಸಿಗ್ಲಿಲ್ಲ. ಕೊನೆಗೆ ರಿಲಯನ್ಸ್ ಮಾರ್ಟ್ ಅದೊಂದು ದೊಡ್ಡದಿದೆ, ಅಲ್ಲಿಗೆ ಹೋಗಿದ್ವಿ, ಅಲ್ಲಿ ಸಿಗುತ್ತಾ ಅಂತ ಓದ್ವಿ. ಸಂಜೆ 6 ಗಂಟೆ 6:30 ಆಗಿತ್ತು. ಅಲ್ಲಿ ಹೋಗೋತ್ತಿಗೆ 3 ಪ್ಯಾಕೆಟ್ ಉಳಿದಿತ್ತು. 2 ಪ್ಯಾಕೆಟ್ ಎತ್ಕೊಂಡು ಇನ್ನೊಂದು ಪ್ಯಾಕೆಟ್ ಯಾರ್ಯಾರ ಬರಲಿ ಅಂತಂದು ಬಿಟ್ಟು ಬಂದ್ವಿ. ಸೊ 1.5 ತಾಸು ಇಡೀ ದಾವಣಗೆರೆಯಲ್ಲಿರೋ ಎಲ್ಲಾ ಸ್ಟೋರು ತಿರ್ಗಾಡ್ಕೊಂಡ್ ಬಂದಿದ್ದೀವಿ. ಇವತ್ತು ಸಂಡೇ ಆಗಿರೋ ಕಾರಣ ಎಲ್ಲ ಬೇಗ 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 ಖರೀದಿ ಬೆಳಿಗ್ಗೆನೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಮಗೆ ಅಂತ ಒಂದು 2 ಇತ್ತು, ಎತ್ಕೊಂಡ್ ಬಂದ್ವಿ. ಇವಾಗ ನೀವು ನೋಡಿದ್ರಲ್ಲ, ಇಟ್ ಈಸ್ ಗೆಟಿಂಗ್ ರೆಡಿ.